ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಯಾರಾದರೂ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ಇವತ್ತೇನಪ್ಪ ವಿಶೇಷ, ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಮಾಹಿತಿನ ತಿಳ್ಕೊಳ್ಳೋಣ. ಇವಾಗ ಮೌನಿ ಅಮಾವಾಸ್ಯೆಗೆ ಯಾಕೆ ಇಷ್ಟೊಂದು ಮಹತ್ವ, ಈ ದಿನ ಸಿಗುವ ಫಲಗಳನ್ನು ಏನೇನು ಅಂತ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. ಮೌನಿ ಅಮಾವಾಸ್ಯೆಗೆ ಪೌಷ ಮಾಸದ ಅಮಾವಾಸ್ಯೆಯೆಂದು ಬರುವ ಶ್ರೇಷ್ಠ ದಿನವಾಗಿದೆ. ಅದನ್ನು ಭಾರತದೆಲ್ಲೆಡೆ ವಿಶೇಷ ಪುಣ್ಯ ದಿನಗಳಾಗಿದೆ ಆಚರಿಸಲಾಗುತ್ತದೆ. ಈ ದಿನ ಮೌನ ಮತ್ತು ತಪಸ್ಸಿಗೆ ವಿಶೇಷ ಮಹತ್ವವಿದೆ. ಪೌರಾಣಿಕ ಮತ್ತು ಜ್ಯೋತಿಷ್ಯ ಪ್ರಕಾರ ಈ ದಿನ ಮಾಡಿದ ತಪಸ್ಸು, ದಾನ ಮತ್ತು ಜಲ ಅತೀವ ಶ್ರೇಷ್ಠ ಫಲಗಳನ್ನು ನೀಡುತ್ತದೆ. ಮೌನಿ ಅಮಾವಾಸ್ಯೆಯ ಮಹತ್ವ. ಗಂಗಾ ಸ್ನಾನ ಮತ್ತು ಪವಿತ್ರತೆಯ ದಿನ. ಈ ದಿನ ಗಂಗಾ ಸ್ನಾನ ಅಥವಾ ಹತ್ತಿರದ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪ ವಿಮೋಚನೆ ಆಗುತ್ತದೆ. ಗಂಗಾ ಸ್ನಾನ ಮಾಡಿದರೆ ಪಿತೃಗಳನ್ನು ಸಂತೋಷ ಪಡೆದು ಅವರ ಆಶೀರ್ವಾದ ದೊರಕುತ್ತದೆ. ಪಾಪ ವಿಮೋಚನೆ ಮತ್ತು ದೋಷ ಸಮರ್ಪಣೆಗೆ ಇದನ್ನು ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗಿದೆ. ಮೌನ ವ್ರತದ ಪ್ರಾಮುಖ್ಯತೆ. ಈ ದಿನ ಮಾತನಾಡದೆ ಮೌನ ವ್ರತ ಪಾಲಿಸುವುದು ಶ್ರೇಯಸ್ಕರ. ಮಾತಿನಿಂದ ಆಗುವ ಅನೇಕ ದೋಷಗಳನ್ನು ತಡೆಯಲು ಇದು ಸಹಾಯ ಮಾಡುತ್ತದೆ. ಮನಸ್ಸು ಶಾಂತಿಯಾಗಲು, ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಕಾರಿಯಾಗಲು ಇದು ಮುಖ್ಯ. ಪಿತೃಗಳಿಗೆ ಶ್ರಾದ್ದ ಮತ್ತು ತರ್ಪಣ. ಈ ದಿನ ಪಿತೃಗಳಿಗೆ ತರ್ಪಣ, ಶ್ರಾದ್ದ ಮತ್ತು ದಾನ ಮಾಡಿದರೆ ಅವರು ಸಂತೃಪ್ತಿಯಾಗುತ್ತಾರೆ. ಅವರ ಕೃಪೆಯಿಂದ ಕುಟುಂಬದವರ ಶಾಂತಿ, ನೆಮ್ಮದಿ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ದಿನ ಮಾಡುವ ಪಿತೃಕರ್ತವ್ಯಗಳನ್ನು ಹಲವಾರು ಜನಗಳ ಪಾಪ ಪರಿಹಾರಕ್ಕೆ ಸಹಾಯ ಮಾಡುತ್ತಾರೆ. ದಾನ ಮತ್ತು ಪುಣ್ಯ ಕರ್ತವ್ಯಗಳು. ಅನ್ನದಾನ, ವಸ್ತ್ರದಾನ, ಗೋದಾನ, ಭೂದಾನ, ಸ್ವರ್ಣದಾನ ಮತ್ತು ವಿದ್ಯಾದಾನ ಮಾಡಿದರೆ ಅಪಾರ ಪುಣ್ಯ ಲಭಿಸುತ್ತದೆ. ದಾನದಿಂದ ಬಡವರ ಹಾಗೂ ಆಧ್ಯಾತ್ಮಿಕ ಗುರುಗಳ ಅನುಗ್ರಹ ಸಿಗುತ್ತದೆ. ಗಯಾ ಪ್ರಸಿದ್ಧ ಪವಿತ್ರ ಸ್ಥಳದಲ್ಲಿ ತೀರ್ಥಯಾತ್ರೆ. ಗಯಾ, ಕಾಶಿ, ಪ್ರಯಾಗ, ಹರಿದ್ವಾರ ಮತ್ತು ಪುಷ್ಕರದಂತಹ ತೀರ್ಥಕ್ಷೇತ್ರಗಳಲ್ಲಿ ಈ ದಿನ ವಿಶೇಷ ಪೂಜೆಗಳು ನಡೆಯುತ್ತವೆ. ಪಿತೃಗಳು ಪರಲೋಕದಲ್ಲಿ ಶ್ರೇಯಸ್ಕರ ಸ್ಥಿತಿಯನ್ನು ಪಡೆಯಲು ಈ ದಿನದ ತರ್ಪಣ ಸಹಾಯಕಾರಿ. ಮೌನಿ ಅಮಾವಾಸ್ಯೆಗೆ ಸಿಗುವ ಫಲಗಳು. ಪಿತೃಕೃಪೆ ಮತ್ತು ಕಟಾಕ್ಷ. ಈ ದಿನ ಶ್ರಾದ್ದ, ತರ್ಪಣ ಮತ್ತು ದಾನ ಮಾಡಿದರೆ ಪಿತೃಗಳು ಸಂತೃಪ್ತರಾಗುತ್ತಾರೆ. ಪಿತೃ ಶಾಪ ನಿವಾರಣೆಯಾಗುತ್ತೆ. ಅವರ ಆಶೀರ್ವಾದದಿಂದ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಧನಧಾನ್ಯ ಸಮೃದ್ಧಿಯಾಗುತ್ತದೆ. ಕರ್ಮದೋಷ ನಿವಾರಣೆ. ಕಳೆದ ಜನ್ಮದ ಪಾಪಗಳಿಂದ ಮುಕ್ತಿಯಾಗಲು ಇದು ಅತ್ಯಂತ ಶ್ರೇಷ್ಠ ದಿನ. ಈ ದಿನ ಮಾಡಿದ ತಪಸ್ಸು, ಜಪ ಮತ್ತು ಹವನ ಇಹಲೋಕ ಮತ್ತು ಪರಲೋಕದಲ್ಲಿ ಶ್ರೇಯಸ್ಕರ ಫಲ ನೀಡುತ್ತದೆ. ಆರೋಗ್ಯ ಮತ್ತು ಶಾಂತಿ. ಮೌನ ವ್ರತದಿಂದ ಮನಸ್ಸು ಶುದ್ಧವಾಗುತ್ತದೆ. ಅಗತ್ಯ ಮಾತುಗಳಿಂದ ಉಂಟಾಗುವ ತೊಂದರೆಗಳನ್ನು ಕಡಿಮೆಯಾಗುತ್ತದೆ. ಉತ್ತಮ ಆರೋಗ್ಯ ಹಾಗೂ ಮಾನಸಿಕ ಸಮತೋಲನ ಪಡೆಯಲು ಇದು ಸಹಾಯ ಮಾಡುತ್ತದೆ. ವಿದ್ಯೆ ಮತ್ತು ಜ್ಞಾನ ಲಾಭ. ವಿದ್ಯಾರ್ಥಿಗಳು ಈ ದಿನ ಸರಸ್ವತಿ ಪೂಜೆ ಮಾಡಬೇಕು. ಗುರುಗಳ ಸೇವೆ, ಪಾಠ ಮತ್ತು ಪ್ರಾರ್ಥನೆ ಮಾಡುವ ಮೂಲಕ ವಿದ್ಯೆಯಲ್ಲಿ ಪ್ರಗತಿ ಸಾಧಿಸಬಹುದು. ಆರ್ಥಿಕ ಸುಸ್ಥಿರತೆ. ಮೌನಿ ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆ ಮಾಡಿದರೆ ಧನಯೋಗ ಮತ್ತು ಆರ್ಥಿಕ ಸುಧಾರಣೆ ಉಂಟಾಗುತ್ತದೆ. ಈ ದಿನ ವಿಶೇಷವಾಗಿ ಕಾಳಗುಹಾರಗೊಳಗ ಎಂದು ದೋಷ ನಿವಾರಣೆ ಲಾಭ ನೀಡುತ್ತದೆ. ಗೃಹ ದೋಷ ಮತ್ತು ಕುಲದೋಷ ನಿವಾರಣೆ. ಕುಟುಂಬದಲ್ಲಿ ಇರುವ ಕುಲದೋಷ, ಪಿತೃದೋಷ ಅಥವಾ ಯಾವುದೇ
ಆಪತ್ತಿನಿಂದ ಮುಕ್ತಿ ಪಡೆಯಲು ಈ ದಿನ ವಿಶೇಷ ಪೂಜೆ ಮಾಡಲಾಗುತ್ತದೆ. ವಿಶೇಷವಾಗಿ ನಾಗದೋಷ ಪರಿಹಾರ ಪೂಜೆ, ಪಿತೃಶಾಂತಿ ಹೋಮ ಮತ್ತು ವಾಸ್ತು ಶುದ್ಧಿ ಕ್ರಮಗಳನ್ನು ಈ ದಿನ ಮಾಡಬಹುದು. ಗೋಸೇವೆ ಮತ್ತು ಜೀವರಕ್ಷಣೆ. ಈ ದಿನ ಗೋಮಾತೆಗೆ ಆಹಾರ ನೀಡುವುದು ಬಹಳ ಶುಭಕರ. ಪ್ರಾಣಿಗಳ ಪ್ರೋಕ್ಷಣೆ ಇವುಗಳಿಗೆ ಸೇವೆ ಮಾಡುವ ಮೂಲಕ ಪುಣ್ಯ ಲಾಭ ಪಡೆಯಬಹುದು. ಅಷ್ಟೈಶ್ವರ್ಯ ದೊರಕುವ ದಿನ. ಅಷ್ಟೈಶ್ವರ್ಯ, ಧನ ಧಾನ್ಯ, ಆರೋಗ್ಯ, ಸಂತಾನ, ವಿದ್ಯಾ, ಯಶ, ಶಕ್ತಿ, ಶಾಂತಿ ಈ ದಿನ ಲಭ್ಯವಾಗಬಹುದು. ಈ ದಿನ ಲಕ್ಷ್ಮೀನಾರಾಯಣ ಪೂಜೆ ಮಾಡಿದರೆ ಕುಟುಂಬದಲ್ಲಿ ಸಂಪತ್ತು ಮತ್ತು ಆನಂದವು ನೆಲೆಸುತ್ತವೆ. ಮೌನಿ ಅಮಾವಾಸ್ಯೆಯ ವಿಶೇಷ ಪೂಜೆಗಳು. ಸೂರ್ಯನಾರಾಯಣ ಆರಾಧನೆ. ಈ ದಿನ ಸೂರ್ಯ ನಮಸ್ಕಾರ, ಗಾಯತ್ರಿ ಜಪ ಮತ್ತು ಅರ್ಘ್ಯ ನೀಡುವುದರಿಂದ ಶ್ರೇಯಸ್ಸು ಸಿಗುತ್ತದೆ. ಮಹಾಲಕ್ಷ್ಮಿ ಮತ್ತು ಭಗವಾನ ವಿಷ್ಣು ಪೂಜೆ. ಲಕ್ಷ್ಮೀ ಸಹಸ್ರನಾಮ ಪಾರಾಯಣದ, ಶ್ರೀ ಸೂಕ್ತ ಪಠಣ ಮತ್ತು ವಿಷ್ಣು ಸಹಸ್ರನಾಮ ಪಠಣ ಪುಣ್ಯವನ್ನು ಹೆಚ್ಚಿಸುತ್ತದೆ. ಹನುಮಾನ ಪೂಜೆ. ಈ ದಿನ ಹನುಮಾನ ಚಾಲೀಸ ಪಠಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಶತ್ರು ಬಾಧೆ, ದೋಷ ಮತ್ತು ಪಾಪಗಳಿಂದ ಮುಕ್ತಿ ಸಿಗುತ್ತದೆ. ಕಾಳಿ ಮತ್ತು ದುರ್ಗಾ ಆರಾಧನೆ. ಕಾಳಿಕಾ ಮಂತ್ರ ಜಪ, ದುರ್ಗಾ ಸಪ್ತಶತಿ ಪಾರಾಯಣ ಈ ದಿನ ಮಾಡಬಹುದು. ದುಷ್ಟ ಶಕ್ತಿಗಳಿಂದ ರಕ್ಷಣೆಗೆ ಇದು ಸಹಾಯ ಮಾಡುತ್ತದೆ. ನಾಗದೇವತಾ ಪೂಜೆ. ನಾಗದೇವತೆಯನ್ನು ಪೂಜಿಸಿದರೆ ಕುಲದೋಷ, ಸರ್ಪದೋಷ ಮತ್ತು ಕುಟುಂಬದ ಕಷ್ಟಗಳು ಪರಿಹಾರವಾಗುತ್ತದೆ. ಸಾರಾಂಶ: ಮೌನಿ ಅಮಾವಾಸ್ಯೆಯ ಅತ್ಯಂತ ಪವಿತ್ರ ದಿನವಾಗಿದ್ದು, ಈ ದಿನ ಮಾಡಿದ ದಾನ, ಜಪ, ತಪಸ್ಸು ಮತ್ತು ತೀರ್ಥಸ್ನಾನ ಅಪಾರ ಪುಣ್ಯ ಲಾಭವನ್ನು ನೀಡುತ್ತದೆ. ವಿಶೇಷವಾಗಿ ಪಿತೃಶ್ರಾದ್ದ, ಮೌನ ವ್ರತ ಮತ್ತು ಹವನ ಹೋಮಗಳ ಮಹತ್ವ ಹೆಚ್ಚಾಗಿದೆ. ಈ ಪುಣ್ಯ ದಿನವನ್ನು ಸರಿಯಾದ ರೀತಿಯಲ್ಲಿ ಆಚರಿಸಿ ನಿಮ್ಮ ಜೀವನದಲ್ಲಿ ಧನ, ಐಶ್ವರ್ಯ, ಆರೋಗ್ಯ ಮತ್ತು ಪಿತೃ ಕೃಪೆಯಿಂದ ಪಡೆದುಕೊಳ್ಳಿ ಅಂತ ಇವತ್ತು ವಿಡಿಯೋದಲ್ಲಿ ಇಷ್ಟನ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಹಾಗೆ ಸ್ಕಿಪ್ ಮಾಡದೆ ಎಂಟನ ವಾಚ್ ಮಾಡಿ ಕೇಳಿಸ್ಕೊಳ್ಳಿ. ವಿಡಿಯೋನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.